ಪಂಚಮಸಾಲಿ ಪ್ರತಿಭಟನೆಯ ವೇಳೆ ಲಾಠಿ ಚಾರ್ಜ್ ಆಗಿತ್ತಲ್ಲ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾವು ಸುಮ್ಮನೆ ಲಾಠಿ ಚಾರ್ಜ್ ಅನ್ನ ಮಾಡಿಲ್ಲ, ಜಿ ಪರಮೇಶ್ವರ್ ಅವರ ಮಾತಿದು. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದಾಗ ತಡೆಯುವುದು ಅನಿವಾರ್ಯವಾಗಿತ್ತು. ಪಂಚಮಸಾಲಿ ಹೋರಾಟಗಾರರು ಕಾನೂನನ್ನ ಕೈಗೆತ್ತಿಕೊಂಡಿದ್ರು. ಸಚಿವರನ್ನ ಸ್ಥಳಕ್ಕೆ ಕಳುಹಿಸಿದ್ರು ಕೂಡ ಸಿಎಂ ಬರಬೇಕು ಅಂತ ಹೇಳಿ ಪಟ್ಟಣ ಹಿಡಿದಿದ್ರು. ಪರಿಸ್ಥಿತಿಯನ್ನು ನಿಭಾಯಿಸಲಿಕ್ಕೆ ಲಾಠಿ ಚಾರ್ಜ್ ಆಗಿದೆ ಅಂತ ಹೇಳಿದ್ದಾರೆ. ಅವೆಲ್ಲವನ್ನು ಕೂಡ ಪ್ರೊಹಿಬಿಟರಿ ಆರ್ಡರ್ಸ್ ಏನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ಹೈಕೋರ್ಟಿನ ಆದೇಶನೂ ಉಲ್ಲಂಘನೆ ಮಾಡಿ ಇನ್ನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೊರಟಾಗ ಪೊಲೀಸ್ನವರು ಅವರನ್ನು ಪ್ರಿವೆಂಟ್ ಮಾಡೋದಕ್ಕೆ ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಒಂದು ವೇಳೆ ನಾವು ಅಲೋ ಮಾಡಿದರೆ, ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಅಲೋ ಮಾಡಿದರೆ, ನಾಳೆ ಎಲ್ಲರೂ ಕೂಡ ಆ ರೀತಿ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಿಂದ ಪೊಲೀಸ್ನವರು ಪ್ರಿವೆಂಟಿವ್ ಆಗಿ ಮಾಡಿದ್ದಾರೆ ವಿನಃ ಯಾವುದೇ ದುರುದ್ದೇಶದಿಂದ ಅವರು ಮಾಡಿಲ್ಲ. ಮತ್ತು ಅವರು ಸ್ವಾಮೀಜಿಯವರು ಮತ್ತು ಅವರ ಸಂಗಡಿಗರೆಲ್ಲರೂ ಕೂಡ ಪ್ರೊಹಿಬಿಟರಿ ಆರ್ಡರ್ಸನ್ನು ಉಲ್ಲಂಘನೆ ಮಾಡಿದ್ದಾರೆ. ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯದಿಂದ ಹೋರಾಟ ತೀವ್ರಗೊಂಡಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಏನು ಮಾಡುತ್ತೆ, ಅವರ ಮನವಿಯನ್ನು ಆಲಿಸುವಂತಹ ಕೆಲಸ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು